ಏನು ನಮ್ಮ ಖುಷಿನೇ ನೋಡ್ತಾ ಇದ್ರಲ್ಲ. ನಿಜವಾಗ್ಲೂ ಶಿವಣ್ಣನಿಗೆ ಹ್ಯಾಟ್ಸ್ ಆಫ್, ನರ್ತನ್ ಅವ್ರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ನಾವು 95ರಲ್ಲಿ ನಾವು ಓಂ ನಂಗೆ ನೋಡಿದ್ದು, 2005ರಲ್ಲಿ ಜೋಗಿ ಹೆಂಗ್ ನೋಡಿದ್ದು, 2024ರಲ್ಲಿ ಭೈರತಿ ರಣಗಲ್ಲು, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ನೋಡ್ತಾ ಇದೀವಿ. ಒಬ್ಬೊಬ್ಬ ಏನ್ರಿ ಶಿವಣ್ಣಂದು ಲುಕ್ಕು, ಆ ಮನುಷ್ಯನ ಲುಕ್ ತರ ಯಾವುದು ಬರಲ್ಲ. ದಯವಿಟ್ಟು ನರ್ತನ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮ್ಮ ಮೂಲಕ. ಆ ಲೆವೆಲ್ಗಿದೆ ಸಿನಿಮಾ. ನಾವು ಭಯ ಮೊದಲು ಬಂದಾಗ ಸ್ವಲ್ಪ ಭಯ, ಅಯ್ಯೋ ಹೆಂಗಿರುತ್ತೋ ಏನೋ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದೆ. ರಣಗಲ್ಲೇ ಅದು ಬಿಡಿ, ನೆಕ್ಸ್ಟ್ ದೊಡ್ಡ ಮೈಲಿಗಲ್ಲಾಗುತ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮಫ್ತಿಲ್ ಏನ್ ನೋಡಿದೀರಾ ಅದ್ರದ್ದು 10 folds ಜಾಸ್ತಿ ಇದೆ ಸರ್ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಭೈರತಿ ರಣಗಲ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಶಿವ ಅಂದ್ರೆ ಭಕ್ತಿ, ಶಿವಣ್ಣ ಅಂದ್ರೆ ಶಕ್ತಿ. ಇಂಡಸ್ಟ್ರಿಗೆ ಶಿವಣ್ಣ ಅಂದ್ರೆ ಒಂದು ಮೆರಿಟ್ ಇದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಎಂಟ್ರಿ ಸೂಪರ್ ಅಂತೂ ಅವ್ರು ಮೀರ್ಸಕ್ ಆಗೋದೇ ಇಲ್ಲ ಸರ್. ಅವ್ರನ್ನ ಮೀರ್ಸ್ತಕ್ಕಂಥ ನಟ ಹುಟ್ಟೋದಿಲ್ಲ ಸರ್. ಆ ಕಣ್ಣು ಇದೆಯಲ್ಲ ಸರ್, ಶಿವಣ್ಣನ ಕಣ್ಣು ಸೂಪರ್ ಸರ್, ಸೂಪರ್. ಇಡೀ ಮೂವಿ ಆ ಕಣ್ಣಲ್ಲೇ ನೋಡ್ಬೋದು ಸರ್. ಹೆಂಗಿದೆ ಅಂದ್ರೆ ಎಲ್ಲರೂ ಬಂದು ನೋಡ್ಬೇಕು ಸರ್. ನೋಡಿದ್ರೇ ಗೊತ್ತಾಗೋದು, ಸುಮ್ಮನೆ ಎಲ್ಲ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ಮೂವಿ ಬಂದು ವಾಚ್ ಮಾಡಬೇಕು, ಚೆನ್ನಾಗಿದೆ. ಗೀತಕ್ಕಂಗೆ ಆಲ್ ದ ಬೆಸ್ಟ್ ಸರ್. ಇಲ್ಲಿಂದ ಸರ್ ಅದು ಹೆಂಗಿದೆ ಸರ್, ಈಗ ನಡೀತಾ ಇರ್ತಕ್ಕಂಥ ಪ್ರೆಸೆಂಟ್ ಏನಿದೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಸರ್. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಂಗೆ ಮೆಡಿಕಲ್ದು ಏನೇನು ಆಗ್ತಾ ಇದೆ ಅದ್ರ ಬಗ್ಗೆನೂ ತೋರಿಸಿದ್ದಾರೆ. ಸೂಪರ್ ಆಗಿದೆ ಸರ್, ಏನು ತೊಂದರೆ ಇಲ್ಲ. 65 ವರ್ಷ ಅಣ್ಣನಿಗೆ, ಇಂಡಸ್ಟ್ರಿಲ್ 38 ವರ್ಷ. ಇಲ್ಲಿಂದ ಒಂದು ಲೆಕ್ಕ ಸರ್. ಆನಂದಿಂದ ಭೈರತಿ ರಣಗಲ್ಲಿಂದ ಇನ್ನೊಂದು ಮೈಲಿಗಲ್ಲು ಸರ್. ಶಿವಣ್ಣಂಗೆ ಮಗ ಇಲ್ಲ ಅನ್ನೋ ಕೊಡ್ತಾ ಇಲ್ಲ, ಶಿವಣ್ಣನೇ ಮಗ ಸರ್. ಸೂಪರ್ ಸರ್, ಸೂಪರ್. ಆಲ್ ದಿ ಬೆಸ್ಟ್ ಸರ್. ಮ್ಯೂಸಿಕ್ ಅಂತೂ ಮೂವಿ ನೋಡಿದ್ದೀನಿ, ಎಕ್ಸಲೆಂಟ್ ಬ್ರೋ. ಫಸ್ಟ್ ಆಫ್ ಆಲ್ ನರ್ತನ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸು. ನಮ್ಮ ಶಿವಣ್ಣನ ಇಷ್ಟು ಕ್ರೇಜಿಯಾಗಿ ತೋರಿಸಿದ್ದಾರೆ, ಇಷ್ಟು ಸೂಪರ್ ಅಂತಂದರೆ ಲೈಕ್ ನನಗೆ ಅಂತೂ ಐ ಆಮ್ ಅ ಫ್ಯಾನ್ ಬಾಯ್. ಬಟ್ ನಾನು ಫ್ಯಾನ್ ಬಾಯ್ ಆಗಿ ಹೇಳ್ತಲ್ಲ, ಎಲ್ಲ ಸಿನಿಮಾ ನೋಡ್ತೀನಿ. ದಯವಿಟ್ಟು ಬಂದು ನೋಡಿ ಭೈರತಿ ರಣಗಲ್. ಇಟ್ಸ್ ಮೆಗ್ನಾನಿಮಸ್ ಇದೆ. ಎಂಥ ಎಲಿವೇಶನ್ ಬೇಕು, ಏನು ಬೇಕು, ಪೀಕ್ ಮೂಮೆಂಟ್ಸ್ ಎಲ್ಲ ಇದೆ. ಆ್ಯಂಡ್ ಟೆಕ್ನಿಕಾಲಿಟಿ, ಕಂಟಿನ್ಯೂಟಿ ಕೊಟ್ಟಿರೋದು ಏನು ಸರ್, ಪ್ರೀಕ್ವೆಲ್ ಇದು ಸರ್, ವೆರಿ ವೆಲ್ ಮೇಡ್ ಪ್ರೀಕ್ವೆಲ್ ಇದು. ಈ ಥರ ಮಾಡ್ಬೇಕು ಸರ್. ಯಾರಾದರೂ ಮಾಡಿದ್ರೆ ಪಾರ್ಟ್ 2 ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಪಾರ್ಟ್ 1 ಪಾರ್ಟ್ 2 ಈ ಥರ ಮಾಡಬೇಕು ಸಿನಿಮಾ. ಬ್ಯೂಟಿಫುಲ್ಲಿ ಪ್ಯಾಕ್ಡ್ ಇದೆ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಸರ್. ಶಿವಣ್ಣನ ಅಯ್ಯೋ ಸರ್, ತುಲಾಭಾರ ಇದುವರೆಗೂ ಎಷ್ಟು ತುಲಾಭಾರ ನೋಡ್ಬಿಟ್ಟಿದೀವಿ, ಈ ಥರ ಎಲ್ಲೋ ನೋಡಿಲ್ಲ ನಾವು. ಲಾಂಗ್ಗೆ ಒಂದು ಲಕ್ಷಣ ಕೊಟ್ಟವ್ರು ಶಿವಣ್ಣ, ಅದನ್ನು ವಾಪಸ್ ಮತ್ತೆ ತೊಗೊಂಬಂದ್ಬಿಟ್ಟಿದ್ದಾರೆ. ಒಂಥರ ರಿವೈವ್. ಶಿವಣ್ಣನ ಬಗ್ಗೆ ಏನು ಹೇಳೋದು ಸರ್, ಇಡೀ ಕರ್ನಾಟಕನೇ ಹೇಳುತ್ತೆ. ಶಿವಣ್ಣನ ತೂಕನ ಇನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಸಿನಿಮಾ ಗುರು. ಎಲ್ಲರೂ ಬಂದು ನೋಡ್ಬೇಕು. ಸೂಪರ್ ಮಾಸ್ ಸಿನಿಮಾ. ಥ್ಯಾಂಕ್ ಯು. ಶಿವಣ್ಣನ ಸಿನಿಮಾ ನೋಡಿ, ಇನ್ನ ನಮ್ ಗುಂಪ್ಸ್ ಇಲ್ದೇ ಇಲ್ಲ. ಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಎಲ್ಲ ರೋಮಗಳು ಪ್ರತಿಯೊಂದು ಕಡೆನೂ ಜನಗಳಿಗೆ ಮೈಯಿಂದ ಹಂಗೆ ಉಕ್ಕಿ ಹರಿಯುತ್ತೆ. ಶಿವಣ್ಣಂದು ಫಸ್ಟ್ ಆಫ್ ಆಲ್ ನಮ್ಮ ರಾಮನ ಥರ ನೋಡ್ಬಿಟ್ಟು ಏನು ಶಿವಣ್ಣ ರಾಮ ಆಗ್ಬಿಟ್ಟವ್ರಲ್ಲ, ನಮ್ಗೆ ಯಾವಾಗ ಭೈರತಿ ರಣಗಲ್ ಎಂಟ್ರಿ ಆಗುತ್ತೆ ಅಂತ ಕಾಯ್ತಾ ಇದಾರೆ. ಇಂಟ್ರೋಲಿಗೆ ಮುಂಚೆ ಕೊಟ್ಟರು ನೋಡಿ ಗೆಟಪ್, ಇಂಟ್ರೋಲಿಗೆ ಮುಂಚೆ ಕೊಟ್ಟು ಗೆಟಪ್ ಎಂಡಿಂಗ್ವರೆಗೂ ಪ್ರತಿಯೊಂದು ಸೀನನ್ನ ಪ್ರತಿಯೊಬ್ಬರು ಅಭಿಮಾನಿಗಳಿಗೆ ನೀವು ಕೊಡುವಂಥ 100-150 ರೂಪಾಯಿ ದೇವರಾಣಗಳು ಮೋಸ ಆಗಲ್ಲ. ಈಗ ಬರುವಂಥ ತೆಲುಗು ಪಿಕ್ಚರ್ಗಳಿಗೆಲ್ಲ ಬೀಟ್ ಮಾಡೋಂಥ ಸಿನಿಮಾ ಇದು. ಈ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ಪ್ರತಿಯೊಂದು ಸೀನಲ್ಲಿನೂ ಶಿವಣ್ಣ ಬೆಂಕಿ ಆಕ್ಟಿಂಗ್ ಮಾಡಿದ್ದಾರೆ. 1986 ಎನರ್ಜಿ ಇಲ್ಲಿವರೆಗೂ ನಮ್ಮ ಶಿವಣ್ಣನಿಗಿದೆ 2024ವರೆಗೂ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಶಿವಣ್ಣ ಒಬ್ಬರ ಸಿಂಗಲ್ ಸಿನಿಮಾ, ಕರ್ನಾಟಕದ ಸಿಂಗಲ್ ಸಿನಿಮಾ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಂತ ಸಿನಿಮಾ ಭೈರತಿ ರಣಗಲ್ ಮೂವಿ ನೋಡಿ ಪ್ರತಿಯೊಬ್ಬರಿಗೂ ಅಬ್ದುಟ ಅಂತ ಹೇಳಕ್ಕೆ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರೇ ಆಗಲಿ ಕರ್ನಾಟಕದಲ್ಲಿರೋಂಥ ಕನ್ನಡ ದ್ರೋಹಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬುಕ್ ಮೈ ಶೋಲ್ಲಿ ಹೋಗಿ ತಮಿಳು ತೆಲುಗು ಎಲ್ಲ ಬುಕ್ ಮಾಡಿ ಹೌಸ್ಫುಲ್ ಮಾಡ್ತೀರಾ. ಇಂಥ ಒಳ್ಳೆ ಕನ್ನಡ ಸಿನಿಮಾನ ಹೌಸ್ಫುಲ್ ಮಾಡ್ರಿ, ಗೆಲ್ಸಿ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ಬಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಭೈರತಿ ರಣಗಲ್ 100 days ಪಕ್ಕ ಸೂಪರ್ ಮೂವಿ. ಟೀಚ್ ಮಾಡ್ಬೇಕಣ್ಣ. ಅಣ್ಣ ಇನ್ನೊಂದೇನಪ್ಪ ಅಂತಂದ್ರೆ ಈ ಮೂವಿಗೆ ಅಣ್ಣ ಲಾಯರ್ ಗಿಫ್ಟ್ ಇದ್ದಾಕರಲ್ಲ, ಅದೇ ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾಮಿಲಿಗಳು ಕುತ್ಕೊಂತ ನೋಡುವಂಥ ಫಿಲಮ್ ಅಣ್ಣ. ಭೈರತಿ ರಣಗಲ್ 3 ಬರ್ತದೆ. ಅದು ಇನ್ನೂ ಶ್ರೀರಾಮ ಇನ್ನೂ ಭಯಂಕರ. ಅದು ಆ ಫಿಲಮು ಕನ್ನಡ ಇಂಡಸ್ಟ್ರಿಗಳೇ ಮೈಲಿಗಲ್ಲು ಫಿಲಮ್ ಅದು. ಪರವಾಗಿಲ್ಲ. ನಾವೆಲ್ಲ ಶಿವಣ್ಣನ ಫ್ಯಾನ್ಸು. ಸಿನಿಮಾ ನೋಡಿದ್ವಿ, ತುಂಬ ಖುಷಿಯಾಗಿದ್ವಿ. ಶಿವಣ್ಣನ ಅಲ್ಲಿ ಸ್ಕ್ರೀನಲ್ಲಿ ನೋಡಿದ್ರೇ ಸಾಕು. ಶಿವಣ್ಣ ಅಂದರೆ ಸೆಲೆಬ್ರೇಷನ್ಸ್.
ಬೈರತಿ ಆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ವೆಲ್ ಬ್ಯಾಂಗ್ ಅಂತೂ ಸಖತ್. ತುಂಬಾ ಸೂಪರ್ ಆಗಿದೆ. ಎಲ್ಲ ಬಂದು ಖಂಡಿತ ನೋಡಿ ಸಿನಿಮಾ. ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಮಜಾ ಕೊಡುತ್ತೆ. 100% ಇಂಟರ್ವೆಲ್ ಬ್ಯಾಂಗ್ ಸಾಕು ನಮಗೆ ಸಿನಿಮಾಗೆ. ಒನ್ ಲೈನ್ ಡೈಲಾಗ್ಸ್ ಅಲ್ಟಿ. ಇದು ಬಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು. ಐ ಲವ್ ಯು ಶಿವಣ್ಣ. ಇದು ಸಿನಿಮಾ ಹೇಗಿದೆ ಅಂತ ಅಲ್ಲ, ಶಿವಣ್ಣ ಅಂದ್ರೆ ಸೆಲೆಬ್ರೇಷನ್ ಅಂದ್ರೆ ಶಿವಣ್ಣ. ಬೈರತಿ ರಡಿಗಲ್ ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಸ್ತಾಗಿದೆ. ತುಂಬಾ ದಿನ ಆದ್ಮೇಲೆ ಶಿವಣ್ಣ ಒಂದು ರೀಸನ್ಗೋಸ್ಕರ ಲಾಂಗ್ ಇಡ್ತವ್ರೆ. சூப்பராக இருக்குது சார். நான் வந்து கேரளாவிலிருந்து வரேன். I came from Kerala to watch Bhairathi Ranagal because Mufti, that Bhairathi Ranagal character is having a cult fan following in Kerala. So I want to witness Bhairathi Ranagal in Karnataka, that too in Nataki Theatre. Super film. Super. What should I... I'm not the person to tell about Shivanna's acting. It's fire.